ಕಾಂಕ್ರೀಟು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ದನ ಬಿದ್ದಂಗ್ ಬಿದ್ದಿದ್ದು ಇವಾಗ ಎದ್ದವಳೆ. ನಮ್ಮನೆ ಹುಚ್ಚಿ ಹುಡುಗಿ ದೇವತರ ಅವಳೆ. ಚೆಸ್ಟ್ ಮತ್ತೆ ಟ್ರೈಸೆಪ್ಸ್ ಇವತ್ತು ಎಕ್ಸರ್ಸೈಸ್ ಬಂದು. ಗುರುವಾರ ಆಗಿರೋದ್ರಿಂದ ಚಿಕನ್ ನೀರು ತಿನ್ನೋಗಿಲ್ಲ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಒಪ್ತೆ ಕಡೆ ಒಪ್ತೆ. ನಮ್ಮ ಮಮ್ಮಿಗೆ ಖುಷಿ. ಕೊಳಿದೇವ 600 ರೂಪಾಯಿ ಸಂಪಾದನೆ ನಿನಗೆ ಮಮ್ಮಿ. ನಿನ್ ಜನ್ಮಕ್ಕೆ ಹೋಗೋ. ಮನ್ಸಲ್ಲಿ ಕಲ್ಲಿದ್ದು ನಿನಗೆ ಅವೆಲ್ಲ ಅಂಟದೇ ಇಲ್ಲ. ಚಿಕ್ಕ ಮುಚ್ಕೊಂಡು ಹೋಗಲ್ಲ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಂಬಿದ್ರೆ ಬಾರ ನಡಿ. ನೀ ಯಾರು ಬಂದ್ರೆ ನಾನು ಮಾತ್ರ ನುಂಗದೇ ಇಲ್ಲ. ಸೂಪರ್ ಖಾರದ ಪುಡಿ ತಿನ್ನು. ದಿನ 5-5 ಮೂಟೆ ತಿನ್ನ. ಮಮ್ಮಿ ತರ ಐತೆ ನೀನು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಖತಮ್. ಏನ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮಮ್ಮಿ ಚಿನ್ನ ಮರಿ. ಊರಿಗೆ ಬಿಟ್ಟವನ್ ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಗಾಯ್ಸ್, ಇವತ್ತಿಗೆ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ 15 ಡೇಸ್ ಆಯಿತು. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಂದಿನಂತೆ ಎದ್ದು 1 ಲೀಟರ್ ವಾಟರ್ನ ಕುಡ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಯ್ಸ್, ನಮ್ಮ ಮನೇಲಿ ಬೆಳಗಿನ ತಿಂಡಿ ಬಂದು ಕಾಂಕ್ರೀಟು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಮತ್ತು ಮೊಸರು ಮಾಡಿರುವವರು ನಮ್ಮ ಮಮ್ಮಿಯವರು. ನಿಂಗೆ ಮಾಡೋಕ್ಕೂ ಬರಲ್ಲ ಅಂತ ನಂಗೆ ಗೊತ್ತು, ಸುಮ್ಮನೆ ಇರು. ಆಯ್ಸ್, ಈಗ ಅಂಗಡಿಯಿಂದ ಮನೆಗೆ ಬಂದಾಯಿತು. ಈಗ ಪೀನಟ್ ಬಟರ್ ತಿನ್ನುವ ಸಮಯ. ನೋಡಿ, ದನ ಬಿದ್ದಂಗೆ ಬಿದ್ದಿದ್ದು ಇವಾಗ ಎದ್ದವಳೆ. ನಮ್ಮನೆ ಹುಚ್ಚಿ ಹುಡುಗಿ ದೇವತರ ಅವಳೆ. ಬೆಂಗಳೂರಿಗೆ ಹೋಯ್ತಿದ್ದೀರಮ್ಮ? ಯಾವಾಗ? ಬರೋವರ. ಎಷ್ಟು ದಿನ ನಾನು ಬರೋಣ? ಅಪ್ಪ ಯಾವತ್ತು ಬರೋದು? ಅಪ್ಪ ನೋಡ್ಕೊಂಡು ಇಲ್ಲ ಅಂಗಡಿನ ಆಗಿಕ್ಕಿಲ್ಲ. ಅಪ್ಪಂಕಿಲ್ಲ ನೋಡ್ಕೊಂಡು. ಗೈಸ್, ಈಗ ಪೀನಟ್ ಬಟರ್ ತಿನ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಜಿಮ್ಗೆ ಹೋಗ್ಬೇಕು. ಸೊ ಇವತ್ತು ಜಾತ್ರೆಗೆ ಹೋಗೋದಾ ಅಂದ್ಕೊಂಡಿದ್ದೆ. ಜಾತ್ರೆಯಲ್ಲಿ ತುಂಬ ಹಸುಗಳೆಲ್ಲ ಬಂದೈತಂತೆ. ಸೊ ಟೈಮ್ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಜಿಮ್ಗೆ ಹೋಗ್ತೀನಿ. ಇಲ್ಲ ಅಂದರೆ ಜಿಮ್ಮಿಂದ ಬಂದಮೇಲೆ ಹೋದರೆ ಕತ್ಲೆ ಏನೂ ಕಾಣಿಸಲ್ಲ. ನಾಳೆ ಟ್ರೈ ಮಾಡ್ತೀನಿ ನಾಳೆ ಹೋಗೋಕ್ಕೆ. ನಾವು ಮಮ್ಮಿಗೆ ಕರ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗಿದೆ, ಅದಕ್ಕೆ ಲೇಟಾಗಿ ಹೋಯ್ತು ಬರೋದು. ಸೊ ಈಗ ಪೀನಟ್ ಬಟರ್ ತಿನ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗೋದು. ಬನ್ನಿ ಫಸ್ಟು. ಗೈಸ್, ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಾಯಿತು. ಈಗ ಪ್ರೀ ವರ್ಕೌಟ್ ಜ್ಯೂಸ್ ಕೂಡ ರೆಡಿಯಾಗಿದೆ. ಇದನ್ನು ಕುಡ್ಕೊಂಡು ಜಿಮ್ಗೆ ಹೋಗ್ಬೇಕು. ಸೊ ಜಿಮ್ಗೆ ಹೋಗ್ಬಿಟ್ಟು ಇವತ್ತು ಚೆಸ್ಟು ಮತ್ತು ಮೇ ಬಿ ಇನ್ನೊಂದು ಯಾವುದೇ ಎಕ್ಸಸೈಸ್ ಗೊತ್ತಿಲ್ಲ. ನನ್ನ ಪಾರ್ಟ್ನರ್ನೇ ಕೇಳಬೇಕು. ಸೊ ಅದು ಹೋದ್ಮೇಲೆ ಅವನೇ ಹೇಳ್ತಾನೆ. ನನಗೆ ಇನ್ನೂ ಸರಿ ಯಾವಾಗ ಎಕ್ಸಸೈಸು ಅಂತಲೇ ಗೊತ್ತಿಲ್ಲ. ಅವ್ನು ಯಾರು ಹೇಳ್ತಾನೆ ಅದನ್ನು ಮಾಡೋದು ಅಷ್ಟೇ. ಸೊ ಫಸ್ಟು ಪ್ರೀ ವರ್ಕೌಟ್ ಜ್ಯೂಸ್ ಕುಡಿಯೋದು. ಬನ್ನಿ. ಆಯ್ತು, ಈಗ ರೆಡಿಯಾಗಾಯಿತು. ರೆಡಿಯಾಗಿಬಿಟ್ಟು ಈಗ ಜಿಮ್ಗೆ ಹೋಗ್ತಾಯಿದ್ದೀನಿ. ಸೊ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಜಿಮ್ಗೆ ಬಂದಾಯಿತು. ಇವತ್ತು ಎಕ್ಸಸೈಸ್ ಬಂದು ಚೆಸ್ಟು ಮತ್ತು ಟ್ರೈಸೆಪ್ಸ್ ಇವತ್ತು ಎಕ್ಸಸೈಸ್ ಬಂದು. ಸೊ ಬನ್ನಿ ವರ್ಕೌಟ್ ಮಾಡುವ. ಈಗ ಜಿಮ್ಮಿಂದ ಮನೆಗೆ ಬಂದಾಯಿತು. ಈಗ ಬಾದಾಮ್ ಮಿಲ್ಕ್ ಶೇಕ್ ಆಡಿಸುವ ಸಮಯ. ಸೊ ಬಾದಾಮ್ ಮಿಲ್ಕ್ ಶೇಕ್ ಆಡಿಸ್ಕೊಂಡು ಕುಡಿಬೇಕು. ಫುಲ್ ವರ್ಕೌಟ್ ಗೈಸ್. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಚಿಕನ್ ನೀರು ತಿನ್ನೋಗಿಲ್ಲ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಒಪ್ತೆ ಕಡೆ ಒಪ್ತೆ. ಸೊ ಅದಕ್ಕೆ ಓಟ್ಸು, ಪೀನಟ್ ಬಟರು, ಬಾಳೆಹಣ್ಣು ಎಲ್ಲನೂ ಹಾಕ್ಕೊಂಡು ಈಗ ಬನಾನಾ ಮಿಲ್ಕ್ ಶೇಕ್ ಮಾಡುವ. ಬನ್ನಿ. ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗೈತೆ. ಸೊ ಈಗ ಕುಡಿಯುವ ಸಮಯ. ನೋಡಿ, ಈ ಬನಾನಾ ಮಿಲ್ಕ್ ಶೇಕ್ ಫುಲ್ಲು ರೆಡಿ. ಕುಡಿಯುವ ಸಮಯ. ಬಾದಾಮ್ ಮಿಲ್ಕ್ ಶೇಕ್ ಎಲ್ಲ ಕುಡ್ದಾಯಿತು. ನಾನು ನಮ್ಮ ಮಮ್ಮಿ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ನಮ್ಮ ಮಮ್ಮಿ ಕರ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಮ್ಮ ಮಮ್ಮಿಗೆ ಖುಷಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ.
ಗೈಸ್ ಈಗ ನಾನು ನಮ್ಮ ಹುಡುಗಿ ಎಲ್ಲಿ ಬಂದಿದ್ದೀವಿ ಅಂದರೆ ಕೆ ಆರ್ ಎಸ್ ಗೇಟ್ ಹತ್ರ ಬಂದಿದ್ದೀವಿ. ಬ್ಯಾಕ್ ಗೇಟ್ ಹತ್ರ ನೋಡಿದೆ, ಕೆ ಆರ್ ಎಸ್ ಬ್ಯಾಕ್ ಗೇಟು. ಅಲ್ಲೇ ಡ್ಯಾಮ್ ಇರೋದು. ಸೊ ಕತ್ಲೆ ಇವಾಗೇನೂ ಕಾಣಿಸಲ್ಲ, ಯಾಕಂದರೆ ಬರೀ ಎಲ್ಲ ವೀಡಿಯೋ ಬರೀ ಕತ್ಲೆಲ್ಲ ಮಾಡ್ತಿದ್ದೀನಿ. ಯಾಕೆಂದರೆ ಮಾರ್ನಿಂಗ್ ಟೈಮ್ ಫುಲ್ ಬಿಸಿ ಕೆಲಸ ಇರುತ್ತೆ, ಅದಕ್ಕೇ. ಸೊ ಒಂದಿನ ಎಲ್ಲ ಫ್ರೀ ಮಾಡಿಕೊಂಡು ನಮ್ಮ ಕೆ ಆರ್ ಎಸ್ ಬಗ್ಗೆನೇ ತೋರಿಸ್ತೀನಿ. ಒಂದು ಕೆ ಆರ್ ಎಸ್ ಅಲ್ಲಿ ಇಟ್ಕೊಂಡು ಏನೇನೈತೆ ಕೆ ಆರ್ ಎಸ್ ಅಲ್ಲಿ, ಕೆ ಆರ್ ಎಸ್ ಅಕ್ಕಪಕ್ಕ ಏನೈತೆ, ಯಾವ ಪ್ಲೇಸ್ ಐತೆ ಅಂತಲೇ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಒಂದು ಸ್ವಲ್ಪ ದಿನ ಟೈಮ್ ಬರುತ್ತೆ, ಫ್ರೀ ಇಲ್ಲ ಈಗ. ಅದಕ್ಕೆ ಅಂತಲೇ ಫ್ರೀ ಮಾಡಿಕೊಂಡು ಅಲ್ಲೆಲ್ಲ ನಮ್ಮ ಕೆ ಆರ್ ಎಸ್ ಸರೌಂಡಿಂಗು, ಬಲ್ಮುರಿ, ಯಲ್ಮುರಿ, ಇಲ್ಲ ಮೀನಾಕ್ಷಿಪುರ ಎಲ್ಲ ತೋರಿಸ್ಬೇಕು ಅಂತಿದ್ದೀನಿ. ತೋರಿಸ್ತೀನಿ ನಿಮಗೆ. ನೋಡಿ ಕೆ ಆರ್ ಎಸ್ ಮಶಾಣ 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 ಕೊಳಿದೇವ ಐಸ್ ಇದು ಮಶಾಣದಲ್ಲಿ ಚಾಲೆಂಜ್ ಮಾಡಬೇಕು. ನಾವು ನೈಸ್ ಟೇಸ್ಟ್ ಚಾಲೆಂಜ್ ಮಾಡಬೇಕು. ಮಾಡತ್ತಾ ರೈಸ್ ಇದು ಮಶಾಣದಲ್ಲಿ ಮಾಮೂಲಿ ನೈಟ್ ಸ್ಟೇ ಫುಲ್ಲು ವಿಡಿಯೋ ಮಾಡಬೇಕು. ಅದು ಮಾಡೋಕ್ಕೆ ಬಿಟ್ಟಿಲ್ಲ, ಭಯ. ಆದರೂ ಧೈರ್ಯ ಮಾಡಬೇಕು, ಏನಾದರೂ ಮಾಡೋದು ಅತಿ ಶೀಘ್ರದ್ದು ಎಲ್ಲ ಪ್ಲ್ಯಾನ್ ಮಾಡೋದ. ಸ್ವಲ್ಪ ದಿನ ಅಷ್ಟೇ ಎಲ್ಲ ಕಂಟಿನ್ಯೂ ಆಗುತ್ತೆ. ಡೈಲಿ ಲಾಗಲ್ಲಿ ಅಂತೆಲ್ಲ ಆ್ಯಡ್ ಆಗುತ್ತೆ. ಏನಾದರೂ ಚಾಲೆಂಜ್ ಇರೋದೆಲ್ಲ ಇದು ನಮ್ಮ ಕೆ ಆರ್ ಎಸ್ ಗೌರ್ಮೆಂಟ್ ಹಾಸ್ಪಿಟ್ಲು. ಇದು ಫಿಶ್ ಲ್ಯಾಂಡ್, ಫೇಮಸ್ ಫಿಶ್ ಲ್ಯಾಂಡ್. ಅದು ನಮ್ಮ ಕೆ ಆರ್ ಎಸ್ಗೆ ಫೇಮಸ್ ಫಿಶ್ ಲ್ಯಾಂಡ್. ಅದು ಎಲ್ಲ ನಮ್ಮ ಕೆ ಆರ್ ಎಸ್ ಅಲ್ಲಿ ಏನೇನು ಫೇಮಸ್ ಎಲ್ಲನೂ ಒಂದು ವೀಡಿಯೋ ಮಾಡಬೇಕು, ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಇವಾಗ ಒಂದು ಸ್ವಲ್ಪ ಆಗಲ್ಲ, ಅಲ್ಲಿವರೆಗೂ ಡೈಲಿ ಲಾಗೆ ಮಾಡ್ತಾ ಇರ್ತೀನಿ. ಯಾಕಂದರೆ ವ್ಯೂಸ್ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಅಲ್ಲಿವರೆಗೂ ಅದನ್ನೇ ಮಾಡ್ತಾ ಇರ್ತೀನಿ. ಸೊ ಈಗ ಹಿಡ್ಕೊಂಡು ಫೋನ್ನ ಕೈಯೇನೋ ಓದ್ಕೊಬೇಕು. ಇವತ್ತು ಎಕ್ಸಸೈಸ್ ಮಾಡಿದ ಕಾರಣ ಜಾಸ್ತಿ. ಸಿಗೋವ ಮನೆಗೆ ಹೋಗಿ. ಸೊ ಗಾಯ್ಸ್ ಈಗ ಮನೆಗೆ ಬಂದಾಯಿತು. ನಮ್ಮ ಮನೆಯಲ್ಲಿ ಇವತ್ತಿನ ಸ್ಪೆಷಲ್ ಏನಂದರೆ ಎಂದಿನಂತೆ ರಾಗಿ ಮುದ್ದೆ. ಏನು ಸಾಮಿ? ಅವರೆಕಾಳು ಮೂಲಂಗಿ ಸಾರು. ರಾಗಿ ಮುದ್ದೆ, ಅವರೆಕಾಳು ಮೂಲಂಗಿ ಸಾರು ರೈಸ್ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ಲು. ನಮ್ಮಿ ಅವರೆಕಾಳು ತಿನ್ನಬೇಕು ಅಂತ ತುಂಬ ದಿನದಿಂದ ಹೇಳಿ ತರ್ಸ್ಕೊಂಡು ಕೊನೆಗೂ ತಿಂತಾ ಇರೋದು. ಕುಮಾರಿ ಅವರಿಗೆ ಅವರೆಕಾಳು ಅಂದರೆ ತುಂಬ ಇಷ್ಟ. ಬ್ಯಾಂಗ್ಳೂರಲ್ಲಿ ಅವರೆಕಾಳು KG 120 ರೂಪಾಯಿ ಅಂತೆ. ಇಲ್ಲೆಷ್ಟು? 60 ರೂಪಾಯಿ KG. ನೀನು ಯಾಕೆ ಬಿಸ್ನೆಸ್ ಮಾಡ್ಬಾರ್ದು? ಇಲ್ಲಿಂದ 60 ರೂಪಾಯಿ ತಗೊಂಡೋಗಿ 60 ರೂಪಾಯಿ ಟಿಕೆಟು 10 KG ತಗೋಗು. ಡೈಲಿ 10 KG 600 ರೂಪಾಯಿ ಕೊಟ್ಟು ತಗೋ. 1200 ರೂಪಾಯಿ ಆಯ್ತದೆ. 100 ರೂಪಾಯಿ ಖರ್ಚು ಮಾಡಿಕೊ. ಟ್ರೈನ್ ಈ ಕಡೆಯಿಂದ 50, ಆ ಕಡೆಯಿಂದ 50 ಟಿಕೆಟು. 600 ರೂಪಾಯಿ ಸಂಪಾದನೆ ನಿನಗೆ ಮಮ್ಮಿ. ನಿನ್ ಜನ್ಮಕ್ಕೆ ಹೋಗೋ. ಅವರೆಕಾಳು ಟ್ರೈನಲ್ಲಿ ಮಾರೋದು ಕೊಡ್ತಾರೆ. ಇವಳಿಗೆ ಹೆವಿ ನೆಗಡಿ ಆಗ್ಬಿಡೈತೆ. ಹೆವಿ ಗೊಣ್ಣೆಲ್ಲ ಸುಸ್ತಾಳೆ. ಥೂ, ಅಲ್ಲಿ ಖರ್ಚಿಫ್ ನೋಡಿ ಹೆಂಗ್ ಮಾಡ್ಗೋಳೆ. ಅಲ್ಲಿ ಹಂಗೆ ಹಿಂಗೆ. ಹಾ, ಒಳ್ಳೆ ಗೊಣ್ಣೆ ಸುರ್ಗಿ. ಬರಲ್ಲ ನಮ್ಗೆ. ಮನ್ಸಲ್ಲಿ ಕಲ್ಲಿದ್ದವನಿಗೆ ಅವೆಲ್ಲ ಅಂಟೋದಿಲ್ಲ. ಮನ್ಸಲ್ಲಿ ಕಲ್ಲಿದ್ದವನಿಗೆ ಅವೆಲ್ಲ ಅಂಟೋದಿಲ್ಲ. ತಿಕಾ ಮುಚ್ಕೊಂಡು ಹೋಗಲ್ಲ. ನಗಡಿಗೆ ಕೆಂಪಿಗೆ ತೆಗ್ಗದೇ ಇಲ್ಲ. ಯಾವಾಗ ಅದು ಅಷ್ಟೇ. ದಮ್ ಇದ್ರೆ ಬಾರೋ ನಗಡಿ. ನೀವು ಹೇಳ್ರ ದಮ್ ಇದ್ರೆ ಬಾರೋ ನಗಡಿ. ನಾನ್ ನುಂಗೋದೇ ಇಲ್ಲ ಮಾತ್ರೇನ. ದಮ್ ಇದ್ರೆ ಬಾರೋ ನಗಡಿ. ನೀ ಯಾರು ಬಂದ್ರೆ ನಾನು ಮಾತ್ರೆ ನುಂಗದೇ ಇಲ್ಲ. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಪುಷ್ಪರಾಜ್ ತೆಗ್ಗದೇ ಇಲ್ಲ. ಹಿಂಗೆ ಇನ್ನೊಂದು ಕೈ ಇವನ್ ಕೈ ಬಾಳಾಗ
ಬಂದ್ಬಿಡ್ತು ಗಾಯ್ಸ್, ಬಂದ್ಬಿಡ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಂದ್ಬಿಡ್ತು. ನಿನಗೆ ಹೆಂಗಾದ್ರೂ ಮನ್ಸ್ಕೊತದೆ. ನಾನು ಡಯಟ್ ಅಲ್ಲಿ ಇರ್ಬೇಕಾದ್ರೆ ನೀನ್ ಹೆಂಗ್ ಡೈರಿ ಮಿಲ್ಕ್ ಕೇಳ್ತೀಯ? ಇದು ಹೊಸ್ತಾಗಿ ನಾನೇ ಸ್ಟೈಲ್ ಆಗಿ ಹೇಳಿದೆ, ಡೈರಿ ಮಿಲ್ಕ್ ಅಂತ. ಡೈರಿ ಮಿಲ್ಕ್ ಬೇಕು ಅಂದ್ರೆ ನಾವು ತಿಂದ್ರೆ ಮಾತ್ರ ಮನೇಲಿ ಡೈರಿ ಮಿಲ್ಕು ಜ್ಯೂಸು ಎಲ್ಲ. ನಾವು ತಿಂದಿಲ್ಲ ಅಂದ್ರೆ ಏನೂ ಇಲ್ಲ. ನಾನೇ ಹೇಳ್ತೀನಿ, ತಿನ್ನು 2 ಬನಾನಾ, ಪೀನಟ್ ಬಟರ್ ತಿನ್ನು, 2 ಸ್ಪೂನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಸ್ಕೊ, 1 ಲೀಟ್ರು ಮಾಮೂಲಿ ಅಷ್ಟೇ. ಅದೇನೆ ಖಾರವಾಗಿ ತಿಂದ್ರೆ ನೀನು ಏನು ತಪ್ಪನೋ ಆಗಲ್ಲ. ಖಾರವಾಗಿ ಖಾರದ ಪುಡಿ ತಿನ್ನು. ಇಲ್ಲಿ ಇಷ್ಟೊಂದು ಡಿಸ್ಕಷನ್ ಮಾಡ್ತಾ ಇದ್ದೆ ದಪ್ಪ ಹಾಕಿ. ಇಲ್ಲಿ ನೋಡಿ ಮಮ್ಮಿ ದಪ್ಪ ಆಗ್ಬಿಟ್ಟು ಹೆಂಗ್ ಬಂದ್ಕೊಡೆ. ಏನ್ರಿ ಅದು ಮಾತಾಡೋದು? ಮಮ್ಮಿ ಒಂದು ಸ್ವಲ್ಪ ತೂಕ ಕೊಟ್ಬಿಡು ಮಮ್ಮಿ ನಿಂದು. ಮಮ್ಮಿ ಫುಲ್ಲು ಫೋನ್ ಮೇಲೆ ಇಂಟ್ರೆಸ್ಟ್ ಗಾಯ್ಸ್ ನಮ್ಮ ಮಮ್ಮಿ. ಫೋನು ಇದೀಗಿನ ಕಾಲದ ಮಕ್ಳುಗಳು ಫೋನು ಅಂದ್ರೆ ನಮ್ಮ ಮಮ್ಮಿನೇ ಫೋನು. ಒಂದ್ಸಲ ಫೋನ್ ಹಿಡ್ಕೊಬಿಟ್ರೆ ಬಿಡೋದೇ ಇಲ್ಲ. ದಿನ 2 ಮೊಟ್ಟೆ ತಿನ್ನು, ದಿನ 5 ಮೊಟ್ಟೆ ತಿನ್ನೆ ಮಮ್ಮಿ ತರ ಐತೆ ನೀನು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. 2 ಮೊಟ್ಟೆ ತಿನ್ನು ಡೈಲಿ ಅಷ್ಟೇ. ನಾನು ಹೇಳಿದ್ ಕುಡಿ ಜ್ಯೂಸು. ಮೊಳಕೆ ಕಟ್ಟಿರೋ ಕಾಳು ತಿನ್ನು ನನ್ನ ಜೊತೆ ನಾಳೆಯಿಂದ. ಏಯ್ ಹಸೆ ತಿನ್ನಿ, ಏನಾಯ್ಕಿಲ್ಲ. ಖತಮ್. ಗೋಬಿ ತಿನ್ನೋ, ಪಾನಿಪುರಿ ತಿನ್ನೋ, ಚುರುಮುರಿ ತಿನ್ನೋ. ಜಂಕ್ ಫುಡ್ಸ್ ತಿಂದ್ರೆ ಎಲ್ಲ ದಪ್ಪ ಆಯ್ತಾರೆ ಅಂತೀನಿ ನಾನು. ವಾರದಲ್ಲಿ 3 ದಿನ 4 ದಿನ ತಿಂತೀನಿ, ಅದು ದಪ್ಪನೇ ಆಗಲ್ಲ. ಅದು ಜಂಕ್ ಫುಡ್ ಮೇಲೆ ಹೋಗಲ್ಲ. ಬುದ್ಧಿ ಕರ್ಗು ಬುದ್ಧಿ ಇದ್ರೆ ದಪ್ಪ ಆಗಲ್ಲ. ಕರ್ಗ್ ಬುದ್ಧಿ ಇದ್ರೆ ದಪ್ಪ ಆಗಲ್ಲ. ಮಮ್ಮಿ ಅಲ್ವಾ ಮಮ್ಮಿ? ಕರ್ಗಳು ಬುದ್ಧಿ ಇದ್ರೆ ದಪ್ಪ ಆಗಲ್ಲ ತಾನೆ. ಸ್ಕೆಲಿಟನ್ ತರ ಇರ್ತಾರಲ್ಲ ಅವರು, ಸ್ಕೆಲಿಟನ್ ತರ ಇರೋ ನೀನು. ಇನ್ನೂ ಕೊಡ್ಲು ಬುದ್ಧಿಗಳು. ಇನ್ನೂ ಕರ್ಗಳು ಬುದ್ಧಿ ಇರ್ತದೆ ಅವ್ರಿಗೆ. ನೋಡ ನಮ್ಮ ಮಮ್ಮಿ ಕರ್ಲೋಗ್ ಬುದ್ಧಿ ಇಲ್ಲ, ಅದಕ್ಕೆ ಹೆಂಗವಳೆ ನಮ್ಮ ಮಮ್ಮಿ. ಮತ್ತೆ ದಪ್ಪ ಆಗೋರೆಲ್ಲ ಸಣ್ಣ ಆಗ್ಬೇಕಂತ ಅವ್ರಿಗೆ ಕರ್ಲು ಬುದ್ಧಿ ಇಲ್ವಾ? ಏನ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಕರ್ಲು ಬುದ್ಧಿ ಇಲ್ಲ ನಮ್ಮ ಮಮ್ಮಿಗೆ. ಕರ್ಲು ಬುದ್ಧಿ ಇಲ್ಲ ಗೈಸ್. ಮಮ್ಮಿ ಚಿನ್ನ ಬರೀ. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ. ನಿಂಗೆ ನಮ್ಮ ಮಮ್ಮಿ ಕರ್ಲು ಬುದ್ಧಿ ಇಲ್ಲ, ಅದಕ್ಕೆ ನಮ್ಮ ಮಮ್ಮಿ ಹೆಂಗಿದ್ದಾಳೆ ನೋಡಿ. ವುಮೆನ್. ಓ ಡೈಮಂಡ್ ನೀನು ಹೇಗಿತ್ತೋ ಈ ತಾಳೆ ಇದ್ದಂಗಿದ್ದ. ಗಾಯ್ಸ್ ಈಗ ಊಟ ಎಲ್ಲ ಮಾಡಾಯ್ತು. ಈಗ ನಾಳೆ ಬೆಳಿಗ್ಗೆ ತಿಂಡಿಗೆ ಓಟ್ಸ್ನ ಉನಿ ಹಾಕ್ತಾ ಇದ್ದೀನಿ. ತಿಂಡಿಗೆ ಹಾಲು, ಓಟ್ಸು, ಡ್ರೈ ಫ್ರೂಟ್ಸು, ಹನಿ, ಉನಿ ಹಾಕೋಕ್ಕೆ 1 ಬೌಲು. ಇದನ್ನೆಲ್ಲ ಉನಿ ಹಾಕ್ಬಿಟ್ಟು ಆಗಲೇ ತಿಂದು ಒಂದು 3 ಡೇಸೇ ಆಗೋಯ್ತು. ಮಾರ್ನಿಂಗು ಟೈಮು. ಸೊ ಇವತ್ತು ತಿಂತಾಯಿದ್ದೀನಿ. ಸೊ ಇವತ್ತು ಅಂತೀನಿ, ನಾಳೆ ಬೆಳಿಗ್ಗೆ ತಿಂತಾಯಿದ್ದೀನಿ. ಅದಕ್ಕೆ ಉನಿ ಹಾಕಿ ಮಾಡ್ಬಿಡ್ತೀನಿ. ಅಂದರೆ ಅಮ್ಮ ಚಪಾತಿ ಮಾಡಿತ್ತು ಮೊನ್ನೆ ಅದರಲ್ಲೂ ನೆನ್ನೆ ಪೊಂಗಲ್ಲು, ನೆನ್ನೆ ಉಪ್ಪಿಟ್ಟು ಬೆಳಿಗ್ಗೆ. ಇವತ್ತು ನಾಳೆಗೆ ಓಟ್ಸು ಮತ್ತು ಇದು. ಈ ಓಟ್ಸ್ ಇನ್ನೇನು ಎಷ್ಟೈತೆ ಖಾಲಿ. ಇಲ್ಲೊಂದು ಡಬ್ಬಿ ಐತೆ. ಮಮ್ಮಿ ಇನ್ನೊಂದು ಅರ್ಧ kg ಇದೆಯಲ್ಲ, ಇನ್ನೊಂದು ಪ್ಯಾಕೆಟು ಒಳಗೆ ಮಡಗಿದ್ಯಾ? ಕಾಲೇಜ್ ಮೇಲೆ ಸುರ್ಕೊಂಡ್ರೈತೆ ಬಿಡು. ಕಾಲೇಜ್ ಮೇಲೆ ಸುರ್ಕೊಳ್ಳೋದ. ಈಗ ಉನಿ ಹಾಕ್ಬಿಡೋದ. ಗಾಯ್ಸ್ ಈಗ ಓಟ್ಸ್ ಎಲ್ಲ ಉನಿ ಹಾಕಾಯ್ತು ನೋಡಿ. ಈಗ ಬಾಳೆಹಣ್ಣು, ಮಜ್ಜಿಗೆ ಬಾಳೆಹಣ್ಣ ಕುಡ್ಕೊಂಡು ಇವತ್ತಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಸಿಗವಾ ನೆಕ್ಸ್ಟ್ ಲಾಗಲ್ಲಿ. ಬಾಯ್.